ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. Thank you for coming on the invitation of Karnataka State Police, Tumkur district. The occasion ಏನಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಈಗ ನೀವು ಏನು ನೋಡ್ತಾ ಇದ್ದೀರಾ KSP ಫೋರ್ಸ್ ಫಾರ್ಮೇಷನ್ ಆಗಿ ಎಕ್ಸಾಕ್ಟ್ TS ಆಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 50 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಪ್ರತಿದಿನ ಒಂದು ಕೇಸ್ನ ಇದರಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ಎಲ್ಲರೂ ಬ್ಯುಸಿಯಾಗಿರುವಾಗ ಈ ದಿನ ಈ ಒಂದು ರನ್ ಮಾಡಿಕೊಂಡು ಇರೋದು ಉತ್ತಮ ಒಂದು ಬೆಳವಣಿಗೆ. ಎಲ್ಲರಿಗೂ ಶುಭವಾಗಲಿ. ತಾವು ರನ್ ಮಾಡಿ ಬಲ್ಭಾಗಕ್ಕೆ ಹೋಗಬೇಡಿ, ಆದಷ್ಟು ರಸ್ತೆಯ ಎಡಭಾಗದಲ್ಲಿರಿ. ಟರ್ನ್ ಮಾಡ್ಬೇಕಾದ್ರೆ ಮಾತ್ರ ನೀವು ಬಲ್ಭಾಗಕ್ಕೆ ಹೋಗಿ ಅಂತ ಕೇಳ್ಕೊತೀವಿ. One, two, three, up. 1, 2, 3, up. Yes, sir. Up. ಸ್ವೀಕರಿಸಿ ನಂತರ ತಾವು ತೆರಳಬಹುದು. ಆಮೇಲೆ ಮಾರ್ಗದ ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಹಾಗೂ ORS ವ್ಯವಸ್ಥೆ ಹಾಗೂ ಗ್ಲೂಕೋಸ್ ಇರುತ್ತೆ. ನಿಮ್ಗೆ ಯಾವ್ಯಾವ ಸುಸ್ತಾದ್ರೆ ಅಲ್ಲಿ ಒಂದು ಸ್ವೀಕರಿಸಬಹುದು. ನಮ್ಮ ಸ್ಟೂಡೆಂಟ್ಸ್ ಉಳಿದ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಿದ್ದೀರಾ.
1965ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಉದಯವಾಗಿ ಸತ್ಯಮೇವ ಜಯತೆ ಅಂತಕ್ಕಂಥ ಮೋಟೋ ಹಾಗೂ ಟ್ರೂತ್ ಆಲ್ವೇಸ್ ಕಮ್ಸ್ ಅಂತಕ್ಕಂಥ ದೇವರ ಉದ್ದೇಶಗಳನ್ನು ಇಟ್ಟುಕೊಂಡು ಪ್ರಾರಂಭವಾದಂಥ ಕರ್ನಾಟಕ ರಾಜ್ಯ ಪೊಲೀಸ್ 1973ರ ನವೆಂಬರ್ 1ರಂದು ಪುನರ್ನಾಮಕರಣವಾಯಿತು. ಅದಕ್ಕೆ ಸಂಧಿ ಇವಾಗ 50 ವರ್ಷ ಕಳೆದಿದೆ. ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಜಯಂತಕುಮಾರ್ ಅವರು ಇವತ್ತು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಅವರಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಮನವಿ ಮಾಡಿಕೊಂಡೆ. ಪೊಲೀಸ್ ವರಿಷ್ಠಾಧಿಕಾರಿ ಅವರಾದ ಕವಾಯತು ಮತದಿಂದ ಸುಮಾರು 6 ಲಕ್ಷ ಓಟದಿಂದ ಇವತ್ತು ರಾಜೀನಾಮೆಗೆ ನಿಗದಿಯಾಗಿದೆ ಎಂದು ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಒಂದು ವೇಳೆ ಪೊಲೀಸ್ ಇಲಾಖೆ ಇಲ್ಲದಿದ್ದರೆ ನಾವು ಒಂದು ದಿವಸ ಮನೆಯಲ್ಲಿ ಆರಾಮವಾಗಿ ಸಿದ್ಧೆ ಮಾಡಿ ಸಾಧ್ಯ ಇಲ್ಲ. ಅವರ ಸೇವೆಯನ್ನು ನಾವು ಸ್ಮರಿಸಲೇಬೇಕು. ಇವತ್ತು 50 ವರ್ಷ ಪೂರೈಸಿದ ಒಂದು ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕಾರಣಭೂತರಾಗಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಪೊಲೀಸ್ ಇಲಾಖೆಗಳಿಗೆ ಕೈ ಜೋಡಿಸೋಣ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಅವರಿಗೆ ಉಳಿದುಂಬಿಸೋಣ. ಈ ಒಂದು ಸಮಾಜ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಅಗತ್ಯ. ಅವರ ಒಂದು ಸೇವೆಯನ್ನು ಮತ್ತೊಮ್ಮೆ ಸಾಗಿಸಿದ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಆಹ್ವಾನಿಸಿ ನಾವು ಕೂಡ ಈ ಒಂದು ಓಟದಲ್ಲಿ ಭಾಗವಹಿಸಿ ನನ್ನ ಸಹೋದರನ ಕರೆಸಿ ಈ ಒಂದು ಓಟದಲ್ಲಿ ಭಾಗವಹಿಸುವಂತೆ ನಮಗೆ ಸಹಕಾರ ನೀಡಿದರೆ ಎಲ್ಲರಿಗೂ ಉದ್ದೇಶಿಸಿ ನಾನು ಎಲ್ಲಿ ಪೊಲೀಸರು ಆರಂಭವಾಗಿದ್ದಾರೆ ಅಲ್ಲಿ ಅವರು ಅಂದರೆ ಪೊಲೀಸರಿಗೆ ಎಲ್ಲಿ ಕೆಲಸ ಇಲ್ವೋ ಅವ್ರು ಮನೆಯಲ್ಲಿದ್ದಾರೆ ಅಥವಾ ಆಫೀಸಲ್ಲಿದ್ದಾರೆ ಅಂತಂದರೆ ಆ ಸಮಾಜ ಲಾರ್ಡ್ ಸಿಚುಯೇಷನ್ ಮಾಡಬೇಕಾಗಿದೆ ಅಂತ. ಎಲ್ಲಿ ಪೊಲೀಸರು ಬೀದಿಲಿದ್ದಾರೆ, ರೋಡ್ನಲ್ಲಿ ಎತ್ತಿದ್ದಾರೆ ಅಂದರೆ ಸಮಾಜದ ಲಾರ್ಡ್ ಆರ್ಡರ್ ಕೆಟ್ಟೋಗಿದೆ ಅನ್ನೋದು ಅರ್ಥ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ನಮ್ಮ ಎಸ್ ಪಿ ಸಾಹೇಬರು ಹಾಗೆ ಇಬ್ಬರು ಅಡಿಷನಲ್ ಎಸ್ ಪಿ ಸಾಹೇಬರು ನಮಗೆ ಸಲಹೆ ಸೂಚನೆಯನ್ನು ನೀಡಿದರು. ಅದರಂತೆ ನಾವು ಕಾರ್ಯವನ್ನು ನಿರ್ವಹಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಿದ ಜಿಲ್ಲಾ ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಜಯಂತಕುಮಾರ್ ಸಾಹೇಬರಿಗೆ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.